ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹರಬೇಡ್ರಿ. ಈ ಸಿಟ್ಟು ಅನ್ನೋದು ಬಹಳ ಕೆಟ್ಟ ನೋಡ್ರಪ್ಪ. ಸಿಟ್ಟು ಬಂದ್ರ ಹಿಟ್ಟು ಮುಕ್ಕು ಅಂತಾರ. ನಮ್ಮ ಸಿಟ್ಟ ನಮಗೇ ವೈರಿರಿ. ಈ ಸಿಟ್ಟು ಸಿಡುಕತನ ಅನ್ನೋದು ನಮ್ ಜೊತೆ ಇರೋರ್ಗ ಅಷ್ಟೇ ಅಲ್ಲ, ನಮ್ಮ ಹೃದಯದ ಆರೋಗ್ಯಕ್ಕೂ ಚಲೋ ಅಲ್ಲ ನೋಡ್ರಿ. ಆದ್ರ ಬಡವನ ಕೋಪ ದವಡೆಗೆ ಮೂಲ ಅನ್ನೋದನ್ನ ನಾವ್ ಒಪ್ಪೋದಿಲ್ರಪ್ಪ. ಬಡವ್ರಷ್ಟೇ ಸಿಟ್ಟು ಮಾಡ್ಕೋಬಾರ್ದ? ಹಂಗಾದ್ರ ಶ್ರೀಮಂತರು, ದೊಡ್ಡ ದೊಡ್ಡ ಅಧಿಕಾರದಾಗಿರೋರು, ಪದವಿದಾಗಿರೋರು ಸಿಟ್ಟು ಮಾಡ್ಕೊಂಡ್ರೆ ನಡೀತದೇನು? ಹೆಂಗ್ ಬೇಕ್ ಹಂಗ್ ಬೈದ್ರೆ ನಡೀತದೇನು? ನೋಡ್ರಿ, ಯಾಕೆ ಈ ಮಾತು ಹೇಳಿಕತ್ತೀನಂದ್ರ, ಇವತ್ತು ನಡೆದಂತಹ ಪ್ರೆಸ್ ಮೀಟ್ನ್ಯಾಗ DCM DKಶಿ ಸಾಹೇಬ್ರು ತಾವು CM ಸಿದ್ದರಾಮಯ್ಯನವ್ರಿಗಿಂತಲೂ ಎಷ್ಟು ವಿಭಿನ್ನ, ಎಷ್ಟು ಡಿಫ್ರೆಂಟ್ ಅನ್ನೋದನ್ನ ತೋರಿಸ್ಕೊಟ್ರು. ಯಾಕಂದ್ರ ಮಾಧ್ಯಮದವರು ಸಾಲಾಗಿ ಪ್ರಶ್ನೆಗಳನ್ನು ಕೇಳಲಿಕತ್ತಿದ್ರಲ್ಲ, ಒಂದಿಷ್ಟು ಸಿಟ್ಟು ಮಾಡ್ಕೊಳ್ಳಾರ್ದೆ ನಕ್ಕುಂತನ ಪಂಚ್ ಕೊಟ್ಬಿಟ್ರು. ಚಂದಿತ್ತು ನೋಡ್ಲಿಕ್ಕೆ. ನೋಡ್ರಿ ಒಂದ್ಸಲ. ನೋಡಪ್ಪ, ತೊಗರಿದ ಅರ್ಜಿ ಕೊಟ್ಟಿದ್ದಾರೆ, ಸರ್ಕಾರ ಗಮನ ತಿಳಿದ್ದಾರೆ. ನಾವು ಟೆಕ್ನಿಕಲ್ ಟೀಮು, ಸಂಶೋಧನಾ ಕೇಂದ್ರ, ಅವಕ್ಕೆಲ್ಲ ಕೂಡ ನಾವು ಇದ್ರ ಬಗ್ಗೆ ಪರಿಹಾರ ಮಾಡಬೇಕು ಅಂತ ಹೇಳಿ ನೀವೇನ್ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೇವೆ. ಇದ್ರ ಬಗ್ಗೆ ಆಲೆ ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಹಳ ಜಾಗೃತರಾಗಿ ನಿಮ್ಗಿನ್ನ ಜಾಗೃತರಾಗಿದ್ದಾರೆ. ಅದನ್ನ ವ್ಯವಸ್ಥೆ ಮಾಡ್ತೀವಿ ಬಿಡಿ. ನಂಬರ್ 1. ಎರಡನೇದು, ಇನ್ನೊಂದು ನಮ್ಗೆ ನನಗೇನೋ ಹೊಡಿಬೇಕು ಅಂತ ಮಾಡಿದ್ದೀರ. ಈಗ ಹೇಳ್ರಿ, ಇದೇ ಜಾಗದಾಗ CM ಸಿದ್ದರಾಮಯ್ಯನವ್ರು ಇದ್ರೆ ಹೆಂಗಿರ್ತಿತ್ ಹೇಳ್ರಿ? ಹೇ ಬಿಡ್ರಿ, ಎಷ್ಟೋ ಸಲ ಭಯಂಕರ ಸಿಟ್ಟು ಮಾಡ್ಕೊಂಡು ಹೆಂಗ ಬೇಕ ಹಂಗ ಗದ್ರಿದ್ದನ್ನ ನಾವು ನೋಡಿವಿ ಅಂತೀರೇ ನೀವ. ಆದ್ರ ಅಂಥ ಸಿಡುಕು CM ಸಾಹೇಬ್ರಿಗೂ ಕೂಡ ನಿನ್ನೆ ಬಜೆಟ್ ಮಂಡನೆ ಮಾಡೋ ಟೈಮ್ನಾಗ ಸಿಟ್ಟು ತರಿಸಿದ್ರು ಒಂದಿಷ್ಟು ಮಂದಿ. ಈ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ವಿಧಾನಸಭೆದಾಗ ಒಂದಿಷ್ಟು ಗದ್ಲಿ ಎತ್ತಪ್ಪ. ಬಜೆಟ್ ಮಂಡನೆ ಟೈಮ್ನಾಗ ವಿಧಾನಸಭೆ ಅಧಿವೇಶನ ನೋಡ್ಲಿಕ್ಕಂತಾನೆ ಪಾಸ್ ತಗೊಂಡೇ ಬಂದಿದ್ರು 7 ಮಂದಿ. ಸಭಾಧ್ಯಕ್ಷರ ಗ್ಯಾಲರಿನಾಗ ಕುಂತಿದ್ರು. ಪರಿಶಿಷ್ಟ ಜಾತಿಗಳದ್ರಾಗ ಒಳ ಮೀಸಲಾತಿ ಜಾರಿ ಆಗ್ಬೇಕು, ಸುಪ್ರೀಂ ಕೋರ್ಟ್ ಆದೇಶನೇ ಧಿಕ್ಕರಿಸಿರುವಂತಹ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗ್ಲಿಕ್ಕತ್ತಾರ. ನೋಡ್ರಿ, ಬಿಡ್ತಾರ ಸುಮ್ನೆ? ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರ ಹೆಂಗ ಬಿಡ್ತಾರ? 5 ಮಂದಿಯನ್ನ ಮಾರ್ಷಲ್ಗಳು ತಮ್ಮ ವಶಕ್ಕೆ ತಗೊಂಡು ಕರ್ಕೊಂಡು ಹೊಂಟಿದ್ರು. ಅಂಥ ಟೈಮ್ನಾಗ ಮೈಕ್ ಹಿಡಿದಾಗ ಒಬ್ರು ಮಾತಾಡಿದ್ರು, 2024 ಆಗಸ್ಟ್ 1ನೇ ತಾರೀಕ ಸುಪ್ರೀಂ ಕೋರ್ಟ್ ಆದೇಶ ನೀಡೈತಿ, ಒಳ ಮೀಸಲಾತಿ ಜಾರಿಗೆ ಸೂಚನೆ ಕೊಟ್ಟೈತಿ. ಆದ್ರ ರಾಜ್ಯ ಸರ್ಕಾರ ಅದನ್ನ ಕಡೆಗಣಿಸ್ಲಿಕ್ಕತ್ತದ ಅಂತ ಹೇಳಿದ್ರು. ಈ ಮೊದಲ ಮಾದಿಗ ಸಮುದಾಯ ಬೆಂಗಳೂರು ಫ್ರೀಡಂ ಪಾರ್ಕ್ ಆಗಿರಬಹುದು, ಬೆಳಗಾವಿ ಸುವರ್ಣಸೌಧ ಆಗಿರಬಹುದು, ಬಹಳಷ್ಟು ಕಡೆ ಪ್ರತಿಭಟನೆ ಮಾಡ್ಕೋತೇ ಬಂದದ. ಇದ್ರಾಗ ಅಷ್ಟೇ ಅಲ್ಲ, ಸಮುದಾಯದ ಎಷ್ಟೋ ಮಂದಿ ಜೀವನೇ ಬಿಟ್ಟಾರ. ಈಗ ಅಂದ್ರೆ ಬೆಳಗಾವಿದಾಗ ಸಮಾಜ ಕಲ್ಯಾಣ ಮಂತ್ರಿ ಬಂದು ಒಂದು ಭರವಸೆ ಕೊಟ್ರು, ಇನ್ನು 1-2 ತಿಂಗಳದಾಗ ನಾವು ಒಳ ಮೀಸಲಾತಿಯನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ತನಕ ಅದ್ ಯಾವ್ದೂ ಅನುಷ್ಠಾನ ಆಗಿಲ್ಲ. ಹಿಂಗಾಗಿ ನಾವು ಹೋರಾಟ ಮಾಡ್ಲಿಕ್ ಬಂದೀವಿ, ಪ್ರತಿಭಟನೆ ಮಾಡ್ಲಿಕ್ ಬಂದೀವಿ ಅಂತ ಹೇಳಿದ್ರು. ಕೇಳಿದ್ರಿಲ್ಲ? ನೋಡ್ರಿ, ಅಂದ್ರೆ ಇದ್ರ ಏನ್ ತಪ್ಪದ ಹೇಳ್ರಿ? ತಮ್ಮ ಹೋರಾಟಕ್ಕ, ತಮ್ಮ ಹಕ್ಕುಗಳ ಸಲುವಾಗಿ ಹೋರಾಟ ಮಾಡ್ಲಿಕ್ ಬಂದವ್ರಿಗೆ ಹಿಂಗೆ ಎಳತ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರ. ಅದೇ ವಿಧಾನಸೌಧದಾಗ ಶತ್ರು ರಾಷ್ಟ್ರಕ್ಕೆ ಜಿಂದಾಬಾದ್ ಅಂದವ್ರು ಅವ್ರ ಪರನೇ ವಹಿಸ್ಕೊಂಡು ಮಾತಾಡ್ತಾರ. ಅಷ್ಟೇ ಯಾಕ್ರಿ, ಈ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸ್ರಿಗೆ ಹೊಡೆದ ಸ್ಟೇಷನ್ಗೆ ಬೆಂಕಿ ಹಚ್ಚದವ್ರನ್ನ ಅರೆಸ್ಟ್ ಮಾಡ್ಲಿಕ್ ಸಹಿತ ಹಿಂದು ಮುಂದೆ ನೋಡ್ತಾರ. ಆದ್ರೆ ಇವ್ರಿಗೆ ಮಾತ್ರ ಪಾಪ ಹೆಂಗ್ ಹೇಳ್ಕೊಂಡ್ ಹೊಂಟಾರ ನೋಡ್ರಿ, ಕರ್ಕೊಂಡ್ ಹೊಂಟಾರ. ದಲಿತ ವಿರೋಧಿ CM ಅಂತ ಹೇಳಿ ನಮ್ ಮತ್ತಿಷ್ಟು ಹೆಚ್ಚಿಗೆ ಬೈಲಿಕತ್ತಾರ ಮಂದಿ. ಆಶ್ವಾಸನೆ ಕೊಟ್ಟಿದ್ರು ಸಹ ನಮಗೆ ಜಾರಿ ಮಾಡಿಕೊಟ್ಟಿಲ್ಲ. ನಾವು ವಿದ್ಯಾರ್ಥಿಗಳಾಗಿ, ಯುವಕರಾಗಿ, ನಾವು ಮಾದಿಗರಾಗಿ, ನಾವು ಕೀಳ್ಜಾತಿಗಳಾಗಿ, ದಲಿತರಾಗಿ ನಾವು ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಾವು ಇವತ್ತು ಕೇಳಿದೀವಿ ಅಷ್ಟೇ. ನಮ್ಗೆ ಗೊತ್ತಿಲ್ಲ, ಇರ್ಲಿಲ್ಲ. ನಮ್ಗೆ 40 ವರ್ಷಗಳ ಹೋರಾಟದ ಫಲ ನಮ್ಗೆ ಸಿಗಬೇಕು. ಮಾದಿಗ ಜಾತಿಗೆ ಜಯವಾಗಲಿ. ಸುಪ್ರೀಂ ಕೋರ್ಟ್ 6 ತಿಂಗಳಾಗಿದೆ ಸರ್. ನಮಗೆ CM ಆಫೀಸ್ ಪಾಸ್ ತಗೊಂಡ್ಬಂದಿದ್ದೀರಾ? ನಮಗೆ ಗೊತ್ತಿಲ್ಲ, ಅದಕ್ಕೆ ಕೊಟ್ಟರು. ಯಾರೋ ಸಮಾಜದವ್ರು ಕೊಟ್ಟರು, ಮಂಜು ಅಂತ ಹೇಳ್ಬಿಟ್ಟು ಯಾರೋ ಕೊಟ್ಟರು. ಅದು ನಮ್ಗೆ ನಮ್ಮ ಗುರಿ ಒಂದೇ ಸಮಯ, ಒಳ ಮೀಸಲಾತಿ ಜಾರಿಗೆ ಆಗಬೇಕು. ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆನೇ ಇಲ್ಲ. ನಾವು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು ಒಳ ಮೀಸಲಾತಿ ಜಾರಿಗೆ ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಹೋರಾಟ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾವೇನೇನು ಕೇಳಿಲ್ಲ.
ಒಳ ಮೀಸಲು ಜಾರಿಗೆ ಆಗಬೇಕು. ನಮ್ಮ ಜನಾಂಗಕ್ಕೆ ದಯವಿಟ್ಟು ನಮಗೆ ಇದು ಬಲ ಸಿಗಬೇಕು. ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ನ್ಯಾಯವನ್ನು ಕೇಳ್ತಾ ಇದ್ದು 30 ವರ್ಷಗಳ ಹೋರಾಟ ನಮ್ಮ ಜನಾಂಗ ಒಳಗಾಗಿದೆ. ಹುಬ್ಳಿ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಎಷ್ಟೋ ಪ್ರಾಣ ಮಾಡಿದ್ದಾರೆ. ಇವತ್ತು ನಮ್ಗೆ ನ್ಯಾಯ ದೊರಕ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಅಲ್ಲಿ ದಲಿತರಿಗೆ ಅನ್ಯಾಯ, ಅವ್ರ ಸಮಸ್ಯೆ ಕೇಳುವಂತಹ ವ್ಯವಧಾನ ಇಲ್ಲ. ಇನ್ನು ಇಲ್ಲಿ ಸಿದ್ದರಾಮಯ್ಯನವರ ಬಜೆಟ್ನಾಗ ರೈತರಿಗೆ ಏನೇನು ಸಿಕ್ತು ಅಂತ ನೋಡಿದ್ರ ರೈತರಿಗೆ ಬಹಳಷ್ಟು ಅಭಿವೃದ್ಧಿ ಯೋಜನೆಗಳನ್ನ ಘೋಷಣೆ ಮಾಡಿದಂತೂ ಖರೆ ಅದ. ಕೃಷಿ ಆಗಿರಬಹುದು, ತೋಟಗಾರಿಕೆ ಇಲಾಖೆಗ 7,145 ಕೋಟಿ ರೂಪಾಯಿ ಅನುದಾನನ ನಿಗದಿಪಡಿಸಾರ. ಬಹಳಷ್ಟು ಯೋಜನೆಗಳನ್ನ ಘೋಷಣೆ ಮಾಡ್ಯಾರ ಬಿಡ್ರಿ. ಈ ಸಣ್ಣ ಅತಿ ಸಣ್ಣ ಹಿಡುವಳಿದಾರರಿಗೆ ರೈತ ಸಮೃದ್ಧಿ ಯೋಜನೆ ಅಂತ, ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದ ಅಡಿ 50,000 ರೈತರಿಗೆ 428 ಕೋಟಿ ರೂಪಾಯಿ ನೆರವು ಅಂತ, ಹಿಂಗಾಗಿ ಬಹಳಷ್ಟು ಅಂದ್ರ ಕೃಷಿ ಸಲುವಾಗಿ ರೈತರ ಸಲುವಾಗಿ ಬಹಳಷ್ಟು ಯೋಜನೆಗಳನ್ನ ಘೋಷಣೆ ಮಾಡ್ಯಾರ. ಕೃಷಿ ಹೊಂಡ ನಿರ್ಮಾಣ ಮಾಡೋದಾಗಿರಬಹುದು, ಬಹಳಷ್ಟು ಉಪಯುಕ್ತ ಆಗುವಂತ ಯೋಜನೆಗಳನ್ನ ನಿರ್ಮಾಣ ಮಾಡ್ಯಾರ. ಆದ್ರ ಈ ಎಲ್ಲಾ ಬಜೆಟ್ ಮಂಡಿಸೋಕಿನ ಮೊದಲು ಅಕಸ್ಮಾತ್ ಏನಾರೆ ಒಂದು ಬಕ್ರಾ ಮಾಡೋ ಕಾರ್ಯಕ್ರಮದಾಗ ಸಿದ್ದರಾಮಯ್ಯನವರು ಹೋಗಿ ರೈತರಿಗೆ ಬಕ್ರಾ ಮಾಡಿದ್ರೆ ಹೆಂಗಿರ್ತದ ಅನ್ಲಿಕ್ಕೆ ಒಂದು ಕಾಲ್ಪನಿಕ ದೃಶ್ಯ ಅದ. ಅದನ್ನ ನೋಡ್ಕೊಂಡು ಬರ್ರಿ. ಯಾಕಂದ್ರ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲರೂ ಮಂದಿ ಮಾತಾಡ್ತಿರ್ತಾರ ನೋಡ್ರಿ, ರಾಜ್ಯದಾಗ ಬರಗಾಲ ಇದ್ದೇ ಇರ್ತೈತೆ ಅಂತ ಹೇಳಿ. ಅದು ಖರೇನೆ ಏನ್ ಅನ್ಸ್ಬಿಡ್ತದ, ಇದು ವಿಡಿಯೋ ನೋಡಿದ್ರೆ ಮಳಿ ಬೆಳಿ ಎಷ್ಟರ ಮಟ್ಟಿಗೆ ಇರ್ತೈತೆ ಅನ್ನೋದು ನಿಮ್ಗೂ ಗೊತ್ತಾಗ್ತದ. ನೋಡ್ರಿ ಒಂದ್ಸಲ. ಏನ್ರಪ್ಪ ಎಲ್ಲ ಹಿಂಗಿದ್ದೀರಾ? ಸುಮಾರಾಗಿದ್ದೀವಿ ಸರ್. ಯಾಕಪ್ಪ ಹೆಂಗದೆ ಮಳೆ ಬೆಳೆ? ನೀವು CM ಆಗಿದ್ದೀರಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮಳೆ ಬೆಳೆ ಎಲ್ಲ ಹೆಂಗಿರ್ತದೆ ಅಂತ. ಅದು ಬಿಡಿ. ಈಗ ಬಜೆಟಲ್ಲಿ ನಿಮ್ಮೆಲ್ಲರ ಸಾಲನ ನಾನು ಮನ್ನಾ ಮಾಡ್ತೀನಿ. ಆಮೇಲೆ ಈ ಮೈಕ್ರೋ ಫೈನಾನ್ಷಿಯಲ್ ಸಾಲ ಮಾಡಿದ್ರು ಅದನ್ನೂ ಮನ್ನಾ ಮಾಡ್ತೀನಿ. ಹೌದಾ? ಓ ಸೂಪರ್ ಸರ್. ಹಂಗಾದ್ರೆ ನೀವಿವಾಗ ಹೇಳಿದನ್ನ ಒಂದು ಚೀಟಿ ಒಳಗೆ ಬರೆದು ಕೊಟ್ಬಿಡಿ, ಬ್ಯಾಂಕ್ ಅವ್ರು ಬಂದಾಗ ಅದನ್ನ ನಾವು ತೋರಿಸ್ತೀವಿ. ನಾನು ಹೇಳೋದನ್ನ ನಿಜ ಅಂದ್ಕೊಬಿಟ್ರ? ಇದು ಕಾಮಿಡಿ ಪ್ರೋಗ್ರಾಮು, ಥೋಳಾ ಬಾಂಡ್ ಅಂತ. ಅಲ್ಲಿ ನೋಡಿ, ಅಲ್ಲಿ ಕ್ಯಾಮ್ರಾ ಐತಿ. ತಡ್ಕೊಳ್ರಯ್ಯ, ನಿಮಗೆಲ್ಲ ಒಂದು ಗಿಫ್ಟ್ ಐತೆ, ಕೊಡ್ತೀನಿ. ಜಮೀರಾ, ಹೋಗಿ ಗಿಫ್ಟ್ ತಗೋ ಹೋಗು. ಏನಪ್ಪ ಇದು, ತೆಂಗಿನಕಾಯಿ ತಗೋಬಂತಂದ್ರೆ ಚಿಪ್ ತಗೊಬಂದಿದೀಯಾ? ಸರ್, ಅಭಿ ತೆಂಗಿನಕಾಯಿ ರೇಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅದಕ್ಕೆ ಚಿಪ್ ತಗೊಂಬಂದಿದ್ದೀನಿ. ಇದನ್ನೇ ಕೊಟ್ಬಿಡಿ. ನಾವು ಅಧಿಕಾರಕ್ಕೆ ಬಂದಾಗಿಂದ ಇದನ್ನ ತಾನೇ ಕರ್ನಾಟಕಕ್ಕೆ ಕೊಡ್ತಾ ಇರೋದು. ಏನಾಗಲ್ಲ, ಕೊಡಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ನನ್ನೆಲ್ಲ ರೈತ ಬಾಂಧವರಿಗೆ ಚಿಪ್ಪು ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸಿ. ನಮ್ಮ ತೋಳಾ ಬಾಂಡ್ ಕಾರ್ಯಕ್ರಮ ಹಿಂಗೆ ಇನ್ನ 3 ವರ್ಷ ಮುಂದುವರಿಲಿ ಅಂತಾನು ಆಶೀರ್ವಾದ ಮಾಡಿ. ಖರೆ ಅದ ಬಿಡ್ರಿ. ಇಷ್ಟೊತ್ತು ನಾ ಏನ್ ಬಜೆಟ್ನ್ಯಾಗ ರೈತರ ಸಲುವಾಗಿ ಉಪಯುಕ್ತ ಯೋಜನೆಗಳ ಘೋಷಣೆ ಮಾಡ್ಯಾರಲ್ಲ, ಅವು ಬರೇ ಘೋಷಣೆಯಾಗೆ ಉಳಿದ್ರ, ಪೇಪರ್ನ್ಯಾಗೆ ಉಳಿದು ಅಂದ್ರ ಕಾರ್ಯರೂಪಕ್ಕೆ ಬಂದಿಲ್ಲ ಅಂದ್ರ ಬಹುಶಃ ಹಿಂಗ ತೋಳ ಬಾಂಡ್ ಬಕ್ರಾ ಮಾಡೋದೇ ಖರೆ ಆಗ್ತದೇನೋ. ಆದ್ರ ಅವೆಲ್ಲ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ಲಿ, ರೈತರಿಗೆ ಉಪಯುಕ್ತ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಇನ್ನು ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರ ದೇಹದ ತೂಕದ ಬಗ್ಗೆ ಮೊನ್ನಷ್ಟೇ ವಿವಾದಾತ್ಮಕ ಪೋಸ್ಟ್ ಮಾಡಿದ್ರು ನೋಡ್ರಿ. ಆಮೇಲೆ ತೆಗೆದ್ರು ಬಿಡ್ರಿ. ರಾಷ್ಟ್ರೀಯ ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ಅವ್ರು ಮಾತಾಡಿದ್ರು, ಬಾಡಿ ಶೇಮಿಂಗ್ ಮಾಡಿದ್ರು. ಈಗ ಯಾಕೆ ಈ ಮಾತು ಅಂದ್ರ, ಈಗ ಮತ್ತೊಂದು ಹೇಳಿಕೆ ಕೊಟ್ಟಾರೆ. ಅವ್ರ ಹೇಳಿಕೆನ ನೋಡಿ ಮಂದಿಗೆ ಇನ್ನೂ ಸಿಟ್ಟು ಬರ್ಲಿಕ್ಕತ್ತದ, ಇನ್ನ ಟ್ರೋಲ್ ಮಾಡ್ಲಿಕ್ಕತ್ತಾರ. ಎಲ್ಲಿ ನನಗನ್ಸ್ಲಿಕ್ಕತ್ತದ, ಕಾಂಗ್ರೆಸ್ನ್ಯಾಗ ರಾಹುಲ್ ಗಾಂಧಿ ಒಬ್ರೇ ಯಾಕಪ್ಪ, ಅವ್ರಿಗೆ ನಾನು ಕಾಂಪಿಟೇಷನ್ ಕೊಡೋಣ ಅಂತ ಈ ಶಮಾ ಮೊಹಮ್ಮದ್ ತಯಾರಾಗಿರೋ ಏನೋ ಯಾರಿಗ್ ಗೊತ್ತು. ಅಂದ್ರ ಕಾಂಗ್ರೆಸ್ನಾಗ ಅಸಂಬದ್ಧ ಹೇಳಿಕೆ ನೀಡ್ಲಿಕ್ಕ ಅವರು ಕಾಂಪಿಟೇಷನ್ ನಿತ್ತಂಗ ಕಾಣ್ತದ. ಏನ್ ಹೇಳ್ತಾರಂದ್ರ, ಗಣಿತವನ್ನ ಇಸ್ಲಾಂ ಮೂಲಕ ಮಾನವ ಕುಲಕ ಪರಿಚಯ ಮಾಡ್ಲಾಯ್ತು ಅಂತ ಹೇಳ್ತಾರ ಇವ್ರು. ಕೇಳ್ರಿ ಹೆಂಗದ, ಗಣಿತ ಇಸ್ಲಾಂ ಮೂಲಕ ಬಂದೈತಂತ. ಭಾರಿ ಹೊಸದಾಯ್ತು ಬಿಡ್ರಿ ಸ್ಟೇಟ್ಮೆಂಟ್. ಈಗ ನೋಡ್ರಿ, ನನಗ್ ತಿಳಿದ ಮಟ್ಟಿಗೆ ನಾ ಹೇಳ್ತೀನಪ್ಪ, ಈ ಮ್ಯಾಥಮೆಟಿಕ್ಸ್ ಅನ್ನೋದೇ ಒಂದು ಗ್ರೀಕ್ ಶಬ್ದ ಅಷ್ಟೇ ಅಲ್ಲ. ಗಣಿತ ಶಾಸ್ತ್ರದ ಪಿತಾಮಹ ಅಂದ್ರೆ ಯಾರು? ಆರ್ಕಿಮಿಡಿಸ್. ಇನ್ನು ಆರ್ಯಭಟ 0 ಕೊಟ್ಟಿದ್ದ ಮ್ಯಾಥಮೆಟಿಕ್ಸ್ ನ. ಇವರೆಲ್ಲ ನನಗ್ ತಿಳಿದ ಮಟ್ಟಿಗೆ ಯಾವ ಇಸ್ಲಾಂ ಧರ್ಮನ ಫಾಲೋ ಮಾಡಿರ್ಲಿಲ್ಲಪ್ಪ. ನಿಮ್ಗೆ ಏನಾರ ಗೊತ್ತಿತ್ತಂದ್ರ ಕಮೆಂಟ್ ಮಾಡಿ ಹೇಳ್ರಿ. ಅಷ್ಟೇ ಅಲ್ಲ, ಈ ನಂಬರ್ ಸಿಸ್ಟಮ್ ಅನ್ನೋದು ಬಂದಿದ್ದೇ 5,000 ವರ್ಷಗಳಷ್ಟು ಹಿಂದೆ ಬಂದದ್ದು, ಸುಮೇರಿಯನ್ ಅವರು ತಂದಿದ್ದಂಥದ್ದು. ಆದ್ರೆ ಇಸ್ಲಾಂ ಧರ್ಮ ಒಂದು 1400 ವರ್ಷಗಳಷ್ಟು ಹಳಿದು. ಹಂಗಾದ್ರೆ ಯಾವುದು ಖರೆ ಯಾವುದು ಸುಳ್ಳು ಗೊತ್ತಾಗ್ತದಿಲ್ಲ. ಅದಕ್ಕೆ ರೀ, ಇಲ್ಲಿ ತನಕ ಅತ್ಯಂತ ಕಟ್ಟ ಇಸ್ಲಾಮಿಕ್ ವಿದ್ವಾಂಸರೇ ಇದನ್ನ ಹೇಳ್ಕೊಂಡಿಲ್ಲ. ಆದ್ರೆ ಇಲ್ಲಿ ಡಾಕ್ಟರ್ ಅಂತ, ಇವ್ರು ವೈದ್ಯ ಅಂತ ಇವ್ರು ಹೇಳ್ತಾರ, ಇಸ್ಲಾಂಗಿಂತ ಎಷ್ಟು ಸಾವಿರಾರು ವರ್ಷಗಳ ಹಿಂದೆನೆ ಗಣಿತ ಅಸ್ತಿತ್ವದಾಗಿದ್ದ ಅದ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಎಲ್ಲೋ ಒಂಥರ ಇಂಥವೆಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಟ್ರೋಲ್ ಆಗತ್ತೆ, ಇದು ಟ್ರೋಲ್ ಆಗತ್ತೆ ಅಂತ ಅವ್ರಿಗೆ ಏನ್ ಬಹಳ ಇಷ್ಟ ಇರ್ಬೋದೋ ಏನೋ, ಯಾರಿಗೂ ಗೊತ್ತರಪ್ಪ. ನೀವಂತೂ ನಿಮಗೆ ಎಷ್ಟು ಗೊತ್ತದ ಮ್ಯಾಥಮೆಟಿಕ್ಸ್ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ.
ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಆಯ್ತಾರ ಸೋಟಿ, ಸೋಮವಾರ ಭೇಟಿಯಾಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.